ಯಲ್ಲಾಪುರ ನ್ಯೂಸ್ ಮೊಬೈಲ್ ಟಿವಿಗೆ ಸ್ವಾಗತ. ನಾನು ಜಗದೀಶ. ಯಲ್ಲಾಪುರ ತಾಲೂಕಿನ ಕಲ್ಕೇರಿ ಗೌಳಿವಾಡದ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಪಾಲಕರು, ಊರ ನಾಗರಿಕರ ಹಾಗೂ ಶಾಲೆಯ ಶಿಕ್ಷಕ ಸಿಬ್ಬಂದಿಗಳ ಸಹಕಾರದೊಂದಿಗೆ ಈ ಕಲಿಕಾ ಕೇಂದ್ರದ ಉದ್ಘಾಟನೆ ಹಾಗೂ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ ಬೆಂಗಳೂರು ಇದರ ಅಡಿಯಲ್ಲಿ ಶಾಲಾ ಮಕ್ಕಳು ಕಲಿತ ರದ್ಮಾಲ್ ಕಲಾಂತರ್ಗತ ಕಲಿಕಾ ಪ್ರದರ್ಶನ ಶುಕ್ರವಾರ ನಡೆಯಿತು. ರದ್ಮಾಲ್ ಕಲಾಂತರ್ಗತ ಕಲಿಕಾ ಪ್ರದರ್ಶನ ಉದ್ಘಾಟಿಸಿದ ಶಿರಸಿ ಶೈಕ್ಷಣಿಕ ಜಿಲ್ಲೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾರಾಯಣ ನಾಯಕ ಮಾತನಾಡಿ, ಸರ್ಕಾರಿ ಶಾಲೆ ಅಂದರೆ ಅದು ಸಮುದಾಯದ ಶಾಲೆ. ಖಾಸಗಿ ಶಾಲೆಗಳಲ್ಲಿ, ನಗರ ಪಟ್ಟಣದ ಶಾಲೆಗಳಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿ ಜಾರಿಯಲ್ಲಿದ್ದು, ಈ ಹಳ್ಳಿ ಶಾಲೆಗೂ ಬಂದಿರುವುದು ಬಹಳ ಖುಷಿಯ ಸಂಗತಿಯಾಗಿದೆ. ಮುಖ್ಯ ಶಿಕ್ಷಕ ಗಂಗಾಧರ ಲಮಾಣಿ ಅವರ ಮೂಲಕ ಗೌಳಿಗರ ಸಾಂಪ್ರದಾಯಿಕ ಕಲೆಯನ್ನು ಶೈಕ್ಷಣಿಕ ಹಾಡಿನ ಮೂಲಕ ಪ್ರದರ್ಶನ ಮಾಡುತ್ತಿರುವುದು ಬಹಳ ಒಳ್ಳೆಯ ಬೆಳವಣಿಗೆ. ಹಿಂದುಳಿದ ಪ್ರದೇಶದ ಶಾಲೆ ಅಭಿವೃದ್ಧಿಯಾಗುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಇಲ್ಲಿಯ ಶಿಕ್ಷಕರ ಪ್ರಯತ್ನ ಹಾಗೂ ಪಾಲಕರ ಆಸಕ್ತಿಯಿಂದಾಗಿ ಈ ಶಾಲೆ ಶೈಕ್ಷಣಿಕವಾಗಿ ಮುಂದುವರಿಯುತ್ತಿದೆ ಎಂದು ಹೇಳಿದರು. ಶಿಕ್ಷಣ ಸಂಯೋಜಕ ಪ್ರಶಾಂತ್ ಜಿಎನ್ ಈ ಕಲಿಕಾ ಕೊಠಡಿ ಉದ್ಘಾಟಿಸಿ ಮಾತನಾಡಿದರು. ಕಲಿಕಾ ಕೊಠಡಿಯ ಡಿಜಿಟಲ್ ಟಿವಿಯನ್ನು ಬಿಆರ್ಪಿ ಪ್ರಶಾಂತ ಪಟಗಾರ ಉದ್ಘಾಟಿಸಿ ಮಾತನಾಡಿದರು. ಪತ್ರಕರ್ತ ನಾಗರಾಜ ಮದ್ಗುಣಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಉಪಾಧ್ಯಕ್ಷ ಈಶ್ವರ ರಾಠೋಡ್, ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಸತೀಶ ನಾಯಕ, ಮಾಜಿ ವಿದ್ಯಾರ್ಥಿ ದಾಖಲು ಜಾನು ಮಾತನಾಡಿದರು. ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ದೊಂಡು ಬಜಾರೆ, ಗ್ರಾಪಂ ಸದಸ್ಯ ವಿಟ್ಟು ಜೋರೆ, ಸಿಆರ್ಪಿ ವಿಶ್ವನಾಥ್ ಮರಾಠೆ, ಎಸ್ಡಿಎಂಸಿ ಸದಸ್ಯ ಜುಮ್ಮು ಜೋರೆ, ವಿಟ್ಟು ಜಾನಕರ್, ಶಂಭು ಜೋರೆ, ಶಿಕ್ಷಕಿ ಫಮೀದಾ ಖಾನ್, ಶಿಕ್ಷಕರಾದ ಇಮ್ತಿಯಾಜ್ ಶೇಖ್, ಚಂದ್ರು ಗೌಡ್, ನಾಗರಾಜ ನಾಯ್ಕ, ಪತ್ರಕರ್ತರಾದ ಸುಬ್ರಾಯ ಬಿದ್ರೇಮನೆ, ಜಗದೀಶ ನಾಯಕ, ಪ್ರಭಾ ಜಯರಾಜ ಗೋವಿ ಇನ್ನಿತರರು ವೇದಿಕೆಯಲ್ಲಿದ್ದರು. ಶಾಲೆಯ ಮುಖ್ಯ ಶಿಕ್ಷಕರಾದ ಗಂಗಾಧರ ಎಸ್ ಲಮಾಣಿ ಸ್ವಾಗತಿಸಿದರು. ಸಹ ಶಿಕ್ಷಕ ಆದರ್ಶ ಜಿಟಿ ನಿರೂಪಿಸಿದರು. ಶಿಕ್ಷಕಿ ವಾಣಿ ನಾಯ್ಕ ವಂದಿಸಿದರು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
ಮತ್ತೆ ನೋಡುವ ಇನ್ನು